ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಎಲ್ಲರೂ DCT ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಕೆಲವರು ವರ್ಕಿಂಗ್ ಪ್ರೊಫೆಷನಲ್ಸ್ ಅಂದರೆ ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ ನೋಡ್ತಾ ಇದ್ದೀರಾ. ಅಂದರೆ ಡಿಪ್ಲೊಮಾ ಕಂಪ್ಲೀಟ್ ಆಗಿ ವರ್ಕ್ ಮಾಡಿಕೊಂಡು ನೀವು ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕರಿತೀವಿ. ಆ್ಯಕ್ಚುಲಿ ಅದು ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಸೆಕೆಂಡ್ ಶಿಫ್ಟ್ ಅಂತ ಮಾಡಿದ್ದಾರೆ ಇವಾಗ. ಸೊ ಮೊದಲ ಥರ ಈವ್ನಿಂಗು ಲಿಮಿಟೆಡ್ ಇಲ್ಲ, ಎಲ್ಲ ಕಾಲೇಜಲ್ಲೂ ಆಪ್ಷನ್ಸ್ ಕೊಟ್ಟಿದ್ದಾರೆ ಆಲ್ ಓವರ್ ಕರ್ನಾಟಕ. ಓಕೆ, ಸೊ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಸರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ, ನಮ್ಗೆ ಯಾವ ಥರ ಪ್ರೊಸೀಜರ್ ಬರುತ್ತೆ, ಫೀಸ್ ಎಷ್ಟಾಗುತ್ತೆ, ಮತ್ತು ಯಾವ ಥರ ನಮಗೆ ಎಂಟ್ರಿ ತೊಗೊಬೋದು, ನಾವು ಮ್ಯಾನೇಜ್ಮೆಂಟ್ ಹೋಗ್ಬೋದಾ, ಇವೆಲ್ಲ ಸುಮಾರು ಡೌಟ್ಸ್ ಇರುತ್ತೆ. ಸೊ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ. ಸೊ ನಿಮಗೂ ಅಷ್ಟೇ. ಸೊ ವರ್ಕಿಂಗ್ ಪ್ರೊಫೆಷನ್ಸ್ ಆಗಿರ್ಬೋದು ಅಥವಾ ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಏನು ಕರಿತೀವಿ ಅದನ್ನು ಯೂಶಲಿ ಈವ್ನಿಂಗ್ ಅಂತ ಕರೀತಾರೆ ಅದನ್ನು. ಸೊ ವಾಟ್ ಇಸ್ ದ ಪ್ರೊಸೀಜರ್ ಟು ಜಾಯಿನ್, ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ಓಕೆ, ಸೊ ಡಿಫ್ರೆಂಟ್ ಕ್ರೈಟೀರಿಯಾಸ್ ಇದೆ, ಡಿಫ್ರೆಂಟ್ ಪಾಯಿಂಟ್ಸ್ ಇದೆ, ಕನ್ಸಿಡರ್ ಮಾಡೋಣ, ಎಲ್ಲ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಅದಕ್ಕೆ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಆಮೇಲೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಯಾರನ್ನ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೆ ತಪ್ಪದೇ ಇನ್ಫಾರ್ಮೇಷನ್ ಬರುತ್ತೆ. ಸೊ ನೋಡಿ, ನಿಮಗೂ ಈ ಥರ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ರೆಗ್ಯುಲರ್ ಅವ್ರಿಗೆ ಯಾವ ಥರ ಬರುತ್ತೆ ಆ ಥರ ಬರುತ್ತೆ. ಒಂದು ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾನೆ, ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾನೆ. ಸೊ ಸಪರೇಟ್ ಕೌನ್ಸಿಲಿಂಗ್ ಆಗುತ್ತೆ, ಸಪರೇಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಎಲ್ಲ ಪ್ರೊಸೀಜರ್ಸ್ ಇದೆ, ಯಾವ ಥರ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಎಲ್ಲ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಕಂಪ್ಲೀಟ್ ಅಪ್ಡೇಟ್ಸ್ ಎಕ್ಸಾಮ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಏನೇ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಯಾವುದೇ ಆಗಿರ್ಬೋದು. ಸೊ ಇಂಡಿಯಾ ಅಕಾಡೆಮಿದು ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ನೀವು ಜಾಯ್ನ್ ಆಗ್ಬೋದು. ಹಾಗೆ ಇವಾಗ ಆಲ್ರೆಡಿ ಹೇಳ್ದಂಗೆ ಶಾರ್ಟ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ರೆಕಾರ್ಡ್ ಕ್ಲಾಸ್ ಇದೆ, ಶಾರ್ಟ್ ಟರ್ಮ್ ಕೋಚಿಂಗ್ ಇದೆ. ಸೊ ನಿಮಗೆ ಈವ್ನಿಂಗ್ ಇಂಜಿನಿಯರಿಂಗ್ ಯಾರು ನೋಡ್ತಾ ಇದ್ದೀರಾ, ಇವಾಗ ಯಾರು ನೋಡ್ತಾ ಇದ್ದೀರಾ, ಸೊ ನಿಮಗೂ ಎಕ್ಸಾಮ್ ಬರೀಬೇಕು. ಸೊ ಅದರದ್ದೇ ಕೋಚಿಂಗ್ ಮಾಡ್ತಾ ಇರೋದು, ಜಾಯ್ನ್ ಆಗ್ಬೋದು. ನೀವು ಲೈವ್ ಕೋಚಿಂಗ್ ಅಟೆಂಡ್ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ರೆಕಾರ್ಡಿಂಗ್ ಕ್ಲಾಸ್ ತಗೊಬೋದು. 50% ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀನಿ. ಬಟ್ ನಿಮ್ಗೆ ಇದು ಬೇಕಾಗುತ್ತೆ ಪರ್ಸನಲ್ ಗೈಡೆನ್ಸ್, ಯಾಕಂದ್ರೆ ಕಂಪ್ಲೀಟ್ ಸಪೋರ್ಟ್ ಬೇಕಾಗುತ್ತೆ. ನೀವೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ಡೇ ಟು ಡೇ ಡೀಟೇಲ್ಸ್ ಸಿಗಲ್ಲ. ಸೊ ಪರ್ಸನಲ್ ಗೈಡೆನ್ಸ್ ತಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಅದಕ್ಕೂ ಚಾರ್ಜಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡಿ, ಸೊ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ನೋಡಿ, ಇವಾಗ ಫಸ್ಟ್ ಥಿಂಗ್ ಡಿಫ್ರೆಂಟ್ ಪಾಯಿಂಟ್ಸ್ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಒನ್ ಬೈ ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಫಸ್ಟ್ ಥಿಂಗ್, ಕ್ರೈಟೀರಿಯಾ ಟು ಜಾಯಿನ್ ದ ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್. ಇವಾಗ ಯಾರು ಸರ್ ನಾನು ಇಂಜಿನಿಯರಿಂಗ್ ಮಾಡ್ಬೋದು, ನಾನು ಯಾರು, ಇವಾಗ ನಾನು ಡಿಪ್ಲೊಮಾ ಮುಗಿಸಿದ್ದೀನಿ ಸರ್, ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್, ನಾನು ಇವಾಗ ಡಿಪ್ಲೊಮಾ ಮುಗಿಸ್ತಾ ಇದ್ದೀನಿ ಸರ್, ನಾನು ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೋದಾ? ಇದು ಒಂದು ನಿಮ್ಮ ಮೈಂಡಲ್ಲಿ ಓಡ್ತಾ ಇರೋ ಪ್ರಶ್ನೆ. ಯಾಕಂದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಮ್ಯಾಕ್ಸಿಮಮ್ ಎಲ್ಲೂ ಇಲ್ಲ. ಓಕೆ, ಬಟ್ ನಾನಿದ್ದೀನಿ ಕೊಡೋದಕ್ಕೆ ನಿಮಗೆ. ನೋಡಿ, ಡಿಪ್ಲೊಮೋ ಕಂಪ್ಲೀಟ್ ಆಗಿ 2 years ಆಗಿರಬೇಕು. ಎಲಿಜಿಬಲ್ ಓನ್ಲಿ ಆಫ್ಟರ್ 2 years ಆಫ್ ಡಿಪ್ಲೊಮೋ ಕಂಪ್ಲೀಷನ್. ಅಂದ್ರೆ ನೀವು ಡಿಪ್ಲೊಮೋ ಕಂಪ್ಲೀಟ್ ಆಗಿ ಈ ವರ್ಷ ಬರಿತಾ ಇದ್ದೀರಾ, 25 ಬರಿತಾ ಇದ್ದೀರಾ ಅಂತಂದ್ರೆ 2023 ಕಂಪ್ಲೀಟ್ ಮಾಡಿರ್ಬೇಕು ನೀವು, ಅವಾಗ ಎಲಿಜಿಬಲ್ ಆಗ್ತೀರಾ. ಅದಕ್ಕಿಂತ ಮುಂಚೆ ಯಾರು ಕಂಪ್ಲೀಟ್ ಮಾಡಿದಿರಾ ಎಲ್ಲರೂ ಎಲಿಜಿಬಲ್ ಆಗ್ತೀರಾ, ಬಟ್ ಬ್ಯಾಕ್ಲಾಗ್ ಇರಬಾರ್ದು. ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್, ಇವಾಗ 2023 ಕಂಪ್ಲೀಟ್ ಆಗಿ ಬ್ಯಾಕ್ಲಾಗ್ ಇರುತ್ತೆ, ಅವ್ರು ಇವಾಗ ಕ್ಲಿಯರ್ ಮಾಡಿರ್ತಾರೆ, ನೀವು ಎಲಿಜಿಬಲ್ ಆಗ್ತೀರಾ? ಇದು ಒಂದು ಡೌಟ್ ಇರುತ್ತೆ ನಿಮಗೆ. ಓಕೆ, ಯಾಕಂದ್ರೆ ಬ್ಯಾಕ್ಲಾಗ್ ಇರುತ್ತೆ. 23 ಕಂಪ್ಲೀಟ್ ಆಗಿರೋದು, ನಾನು ಲಾಸ್ಟ್ ಇಯರ್ ಕಂಪ್ಲೀಟ್ ಮಾಡಿದೆ, ನೀವು 2 years ಅಂತ ಹೇಳ್ತಾ ಇದ್ದೀರಾ. ಯಾವ ತರ ಸರ್ ಅಂತಂದ್ರೆ, ನೋ ಇಶ್ಯೂ. ಅವ್ರು ಕಂಪ್ಲೀಷನ್ ಇಯರ್ ತಗೊಂತಾರೆ. 23 ಕಂಪ್ಲೀಟ್ ಮಾಡಿದೀರಾ, ಆಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಪ್ಯಾರಲಲ್ ನಿಮ್ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದೀರಾ, ಸೊ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಓವರ್ ಆಲ್ ಈ ಸರಿ ವರ್ಷ ಇದು ಎನಿ ಇಯರ್ 25 ಹೇಳ್ತಾ ಇದೀನಿ, ಎನಿ ಇಯರ್ ಇದೇ ತರ ಬರುತ್ತೆ. ಫರ್ದರ್ ಯಾರನ್ನ ಫ್ಯೂಚರ್ ಅಲ್ಲಿ ನೋಡ್ತಾ ಇದ್ರು ಇದೇ ತರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಡಿಪ್ಲೊಮಾ ಕಂಪ್ಲೀಟ್ ಆಗಿ 2 years ಆಗಿರಬೇಕು ನೀವು ಎಲಿಜಿಬಲ್ ಆಗಕ್ಕೆ. ಸೊ ಆ ವರ್ಷ DCT ಬರಿತಾ ಇದ್ದೀರಾ ಅಂತಂದ್ರೆ ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ ನೋಡ್ತಾ ಇದ್ದೀರಾ, ಅಥವಾ ವರ್ಕಿಂಗ್ ಪ್ರೊಫೆಷನಲ್, ಇವಾಗ ಅದನ್ನ ವರ್ಕಿಂಗ್ ಪ್ರೊಫೆಷನಲ್ ಅಂತ ಮಾಡಿದ್ದಾರೆ, ಅದು ಬರಬೇಕು ಅಂತಂದ್ರೆ ನಿಮಗೆ 2 years ಆಗಿರಬೇಕು ಬ್ರೇಕ್. ಸೊ ನೀವು 2 years ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಗೊಬೇಕು. ಆಮೇಲೆ ನಿಮ್ಗೆ ಯಾವ ತರ ಪ್ರೊಸೀಜರ್ ಅಂದ್ರೆ, ನೀಡ್ ಟು ರೈಟ್ ದ DCT ಎಕ್ಸಾಮ್, ಸಪರೇಟ್ ರ್ಯಾಂಕ್ ಬರುತ್ತೆ, ಸಪರೇಟ್ ಕೌನ್ಸಿಲಿಂಗ್ ಬರುತ್ತೆ. ನೋಡಿ, ಈ ತರ ಇಲ್ಲಿ ಬಂದು ತೋರಿಸಿದ್ನಲ್ಲ, ಈ ತರ ಬರುತ್ತೆ ನಿಮಗೆ. ಸಪರೇಟ್ ಆಗಿ ಕೌನ್ಸಿಲಿಂಗ್ ಆಗುತ್ತೆ, ಸಪರೇಟ್ ಕೌನ್ಸಿಲಿಂಗ್ ನೋಡಿ ಇಲ್ಲಿ ಡಿಪ್ಲೊಮೋ ಈವ್ನಿಂಗ್ ಅಂತ ಬರುತ್ತೆ ನಮ್ಗೆ ಇಲ್ಲಿ. ಆಮೇಲೆ ರ್ಯಾಂಕಿಂಗ್ ನೋಡಿ, ಇಲ್ಲಿ ಅವ್ರದ್ದು ಸಪರೇಟ್ ರ್ಯಾಂಕಿಂಗ್ ಬರುತ್ತೆ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಹುಡುಗರಲ್ಲಿ ಡೇ ಕಾಲೇಜಲ್ಲಿ, ಆಮೇಲೆ ಹೇಳ್ತೀನಿ ಡೀಟೇಲ್ ಆಗಿ. ಸೊ ನಿಮಗೆ ಸಪರೇಟ್ ರ್ಯಾಂಕಿಂಗ್ ಬರುತ್ತೆ, ಯಾವ ತರ ಏನು ಎಲ್ಲ ಡೀಟೇಲ್ ಆಗಿ ನೋಡಿ ಹೇಳ್ತೀನಿ. ಸೊ ವೆಯ್ಟ್ ಮಾಡಿ. ಸೊ ಕ್ರೈಟೀರಿಯಾ ಗೊತ್ತಾಯ್ತಲ್ಲ, ನಿಮಗೆ ಡಿಪ್ಲೊಮಾ ಕಂಪ್ಲೀಟ್ ಆಗಿ 2 years ಆಗಿರಬೇಕು, 2 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಗೊಬೇಕು. ಎಲ್ಲಿ ಬೇಕು, ಯಾವ ಕಂಪ್ನಿ ಬೇಕಾದ್ರೆ ತಗೊಬಹುದು, ನೋ ಇಶ್ಯೂ. ಓಕೆ, ಸೆಕೆಂಡ್ ಬರೋದು ನಿಮಗೆ ಹೌ ಮೆನಿ ಇಂಜಿನಿಯರಿಂಗ್ ಕಾಲೇಜಸ್ ಆರ್ ದೇರ್ ಅಂತ ಬರುತ್ತೆ ನಿಮಗೆ. ಸರ್ ಆಯ್ತು ಸರ್, ಇವಾಗ ಹೇಳಿದ್ರಿ, ಓಕೆ ಅಲ್ಜೋ ಅರ್ಥ ಆಯ್ತು. ಇವಾಗ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಬರುತ್ತೆ ಅಂತಂದ್ರೆ, ಇದು ಬಂದು ಲಾಸ್ಟ್ ಒಂದು 2 years ಬ್ಯಾಕ್ ಫಿಕ್ಸ್ಡ್ ಇತ್ತು. ಅಂದ್ರೆ ಇಷ್ಟೇ ಕಾಲೇಜ್ ಅಂತ ಇತ್ತು, ಬೆಂಗಳೂರಲ್ಲಿ ಇಲ್ಲ ಹುಬ್ಳಿಲಿ, ಅಲ್ಲಿ ಮೈಸೂರಲ್ಲಿ ಒಂದು, ಈ ತರ ಮಾತ್ರ ಇತ್ತು. ಇವಾಗ ಆ ತರ ಏನಿಲ್ಲ, ಸೆಕೆಂಡ್ ಶಿಫ್ಟ್ ಅಂತ ಮಾಡಿದ್ದಾರೆ. ಇವಾಗ ಇದನ್ನ ಸೆಕೆಂಡ್ ಶಿಫ್ಟ್ ಅಂತ ಮಾಡಿದ್ದಾರೆ. ಸೆಕೆಂಡ್ ಶಿಫ್ಟ್ ಅಂತಂದ್ರೆ ಇದು 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ,
ಅಲ್ಲಿಂದ ಬರುತ್ತೆ ನಿಮಗೆ. ಬಟ್ ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಪರ್ಟಿಕ್ಯುಲರ್ಲಿ ವರ್ಕಿಂಗ್ ಪ್ರೊಫೆಷನ್ ನೋಡ್ತಾ ಇದ್ರೆ ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಅದು ಕಾಲೇಜ್ ಹೋದಾಗ ಗೊತ್ತಾಗುತ್ತೆ. ಸೊ ಇದು ಎವ್ರಿ ಇಯರ್ ಚೇಂಜಸ್ ಆಗ್ತಾ ಬರುತ್ತೆ. ಇವಾಗ ಈ ವರ್ಷ ಲಾಸ್ಟ್ ಇಯರ್ 12 ಕಾಲೇಜ್ ಬಂದಿತ್ತು, ಈ ವರ್ಷ ಬೇಕಾದ್ರೆ 14 ಮಾಡ್ಬೋದು, 18 ಮಾಡ್ಬೋದು. ಏನು ಅಂದ್ರೆ KE ಅವರು ಕೇಳ್ತಾರೆ ಕಾಲೇಜಸ್ಗೆ, ನೀವೇನ ಸೆಕೆಂಡ್ ಶಿಫ್ಟ್ ಅಲ್ಲಿ ಮಾಡ್ತೀರಾ, ಈವ್ನಿಂಗ್ ಕಾಲೇಜ್ ಮಾಡ್ತೀರಾ ಹುಡುಗರಿಗೆ ಅಂತ ಕೇಳ್ತಾರೆ. ಅವ್ರು ಮಾಡಕ್ ರೆಡಿ ಇದ್ರೆ ಅವರು ಡೇಟಾ ಅಪ್ಲೋಡ್ ಮಾಡಬೇಕು, NOC ಫಾರ್ಮ್ ತಗೊಂಡಿರ್ಬೇಕು, ಅವರು ಅಕ್ಸೆಪ್ಟೆನ್ಸ್ ತಗೊಂಡಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಡೂ. ಸೊ ಲಾಸ್ಟ್ ಇಯರ್ ಈ ತರ ಬಂದಿತ್ತು ನಿಮಗೆ ನೋಡಿ. ಇಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್, ಮತ್ತೆ ACS ಕಾಲೇಜ್ ಬ್ಯಾಂಗ್ಳೂರ್, ನೆಕ್ಸ್ಟ್ ಐಟ್ರಿಯಾ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್, ಆಮೇಲೆ JSS ಬ್ಯಾಂಗ್ಳೂರ್, ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಮೈಸೂರು, ಯೂಶಲಿ ಮಂಡ್ಯಾಗ ಬರುತ್ತದು, ಸ್ವಲ್ಪ ನೋಡ್ಕೊಂಡು ಇದು ಮಾಡಿ, ಮೈಸೂರಲ್ಲಿರೋರು ಯಾರು ಪ್ರಿಫರ್ ಮಾಡ್ತಾ ಇದ್ರೆ. ಮತ್ತೆ ರಾಜರಾಜೇಶ್ವರಿ ಕಾಲೇಜ್ ಬ್ಯಾಂಗ್ಳೂರ್, ಶ್ರೀ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್, ನೆಕ್ಸ್ಟ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು, ನೋಡಿ ತುಮಕೂರಲ್ಲೂ ಒಂದಿದೆ, ತೋಂಟದಾರ್ಯ ಗದಗಲ್ಲೂ ಒಂದಿದೆ, ಇವರೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ವಿದ್ಯಾವರ್ಧಕ ಮೈಸೂರಲ್ಲಿ 2 ಬರುತ್ತೆ ನಿಮಗೆ, HKBK ಬ್ಯಾಂಗ್ಳೂರ್. ಓಕೆ, ಸೊ ಇಷ್ಟು 12 ಕಾಲೇಜ್ ಬರುತ್ತೆ ನಿಮಗೆ. ಓಕೆ, ಸೊ ನಿಮಗೆ ಈ ತರ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ನಿಮಗೆ. ಓಕೆ, ನಿಮ್ಗೆ ಅದನ್ನೇ ಹೇಳಿದ್ನಲ್ಲ, ಇದು ಎವ್ರಿ ಇಯರ್ ಚೇಂಜಸ್ ಆಗಿದೆ. ಇದು ಲಾಸ್ಟ್ ಇಯರ್, ಇದೇ ಕಂಟಿನ್ಯೂ ಆಗ್ಬೋದು, ಇಲ್ಲ ಇದ್ರಲ್ಲಿ ಒಂದು ಕಡಿಮೆ ಆಗ್ಬೋದು, ಗೊತ್ತಿಲ್ಲ ನನಗೆ. ಓಕೆ, ನೆಕ್ಸ್ಟ್ ಇಯರ್ ಈ ವರ್ಷ ಬಿಟ್ಟಾಗ ಅದು ನೆಕ್ಸ್ಟ್ ಇನ್ನೊಂದು 5 ಇವಾಗ 12 ಇದೆ, 15 ಆಗ್ಬೋದು, 20 ಆಗ್ಬೋದು, ಬಟ್ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಡೌಟ್ ಬರುತ್ತೆ, ಸರ್ ನಮ್ಗೆ ಸೀಟ್ ಸಿಗುತ್ತಾ ಸರ್ ನಮ್ಗೆ ಅಂತ. ಡೆಫಿನೆಟ್ಲಿ ಸೀಟ್ ಸಿಗುತ್ತೆ, ಯಾಕಂದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಬರೆಯೋದೇ ಕಡಿಮೆ. ಸೊ ನಿಮ್ಗೆ ಹೇಳ್ದಂಗೆ ಸಪರೇಟ್ ಇದು ಇಷ್ಟೊತ್ತು ತೋರಿಸಿದ್ನ ನೀವೆಲ್ಲ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಆ ಕಾಲೇಜಲ್ಲಿ ಎಷ್ಟಿದೆ ಅಂತ ನೋಡಿ, ಎಲ್ಲ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೂ ಅಷ್ಟೇನೆ, ಇವ್ರಿಗೆ ಹೆಂಗ್ ರೆಗ್ಯುಲರ್ ಬರುತ್ತೋ ನಿಮಗೂ ಒಂದು ಕೋಟಾ ಇರುತ್ತೆ, KA ಕೋಟಾ ಬರುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಬರುತ್ತೆ, ಸ್ಪೆಷಲ್ ಕೋಟಾ ಬರುತ್ತೆ, ಹೈದರಾಬಾದ್ ಕರ್ನಾಟಕ ಬರುತ್ತೆ, ಎಲ್ಲಾ ಕ್ಯಾಟಗರಿಗಳು ಡಿವೈಡ್ ಆಗುತ್ತೆ ನೋಡಿ. ಈ ತರ ಎಲ್ಲಾ ಕ್ಯಾಟಗರಿಗಳು ಡಿವೈಡ್ ಆಗುತ್ತೆ. ಅಂದ್ರೆ 1A ನಿಮ್ಗೂ ಜನರಲ್ ಮೀಡಿಯಮ್, ಕನ್ನಡ ರೂರಲ್ ಎಲ್ಲಾ ಬರುತ್ತೆ ನಿಮ್ಗೂ, 2A 2B 3A 3B ಜನರಲ್ ಮೆರಿಟ್, SC ST SNQ ಬರಲ್ಲ, ಎಲ್ಲಾ ಬರುತ್ತೆ. ಅಂದ್ರೆ ರೆಗ್ಯುಲರ್ ಏನಿದೆ ಎಲ್ಲಾ ಬರುತ್ತೆ, ಬಟ್ ನಿಮಗೆ ಸಪರೇಟ್ ಕೌನ್ಸಿಲಿಂಗ್ ಆಗುತ್ತೆ, ಅಷ್ಟೇನೇನಿಲ್ಲ. ಇವ್ರು ಫಸ್ಟ್ ಆಗುತ್ತೆ, ನೆಕ್ಸ್ಟ್ ಒಂದು 2 ವೀಕ್ಸ್ ಬಿಟ್ಕೊಂಡು ನಿಮ್ಗೆ ಆಗುತ್ತೆ, ಸ್ವಲ್ಪ ಲೇಟ್ ಆಗಿ ಹೋಗ್ತೀರಾ, ಅಷ್ಟೇನೇನು ಡಿಫ್ರೆನ್ಸ್ ಏನಿಲ್ಲ, ಎವ್ರಿಥಿಂಗ್ ಇಸ್ ಸೇಮ್. ಓಕೆ, ಸೊ ಅರ್ಥ ಆಯ್ತಲ್ಲ ಯಾವ ತರ ಜಾಯ್ನ್ ಆಗಬೇಕು ಏನು ಅಂತ. ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಏನು ಅಂತಂದ್ರೆ ಹೌ ಮೆನಿ ಈವ್ನಿಂಗ್ ಇಂಜಿನಿಯರ್ ಕಾಲೇಜ್ ಆದ್ರೆ ಅಂದ್ರೆ ರಫ್ಲಿ ಇವಾಗ ಸದ್ಯದ ಮಟ್ಟಿಗೆ 12 ಇದೆ, ಮುಂದೆ ಎನಾನ್ಸ್ ಆಗ್ಬೋದು. ಓಕೆ, ಸೊ ಲಿಸ್ಟ್ ಇದೆ, ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಾಂದ್ರೆ KEA ಇದೆಲ್ಲ ಎಲ್ಲಿ ಸಿಗುತ್ತೆ ಇನ್ಫಾರ್ಮೇಶನ್ ಅಂದ್ರೆ KEA ವೆಬ್ಸೈಟ್ಗೆ ಹೋಗಿ, KEA Karnataka.cet.in ಅಂದ್ಬಿಟ್ಟಲ್ಲಿ ಹೋಗಿ, ಅಲ್ಲಿ ಡಿಪ್ಲೊಮಾ 2024 ಸೆಲೆಕ್ಟ್ ಮಾಡ್ಕೊಳ್ಳಿ, ಇದೆಲ್ಲ ಬರುತ್ತೆ, ಹುಡುಕಿ ಅಲ್ಲಿ ಕುತ್ಕೊಂಡು. ಓಕೆ, ಇಲ್ಲ ಚಾನಲ್ ಫಾಲೋ ಅಪ್ ಮಾಡಿ, ಎಲ್ಲ ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತೀನಿ. ಓಕೆ, ಸೊ ನೋಡಿ ಫಾರ್ ಎಕ್ಸಾಂಪಲ್ ಹೇಳೋದ್ರೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಅಲ್ಲಿ ನೋಡಿ ಸಿವಿಲ್ ಇದೆ, ಎಲೆಕ್ಟ್ರಿಕಲ್ ಇದೆ, ಮತ್ತೆ ಮೆಕ್ಯಾನಿಕಲ್ ಇದೆ ನೋಡಿ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್. ಓಕೆ, ಸೊ ಟೋಟಲ್ ಸೀಟ್ಸ್ ಬಂದು 29 ಇದೆ, ರೆಸ್ಟ್ ಆಫ್ ಕರ್ನಾಟಕ ಬಂದು 26 ಇದೆ. 29ರಲ್ಲಿ 3 ಸೀಟ್ ಬಂದು ಹೈದರಾಬಾದ್ ಕರ್ನಾಟಕ ಹೋಗುತ್ತೆ. ಓಕೆ, ನೋಡಿ 26 ಮೆಕ್ಯಾನಿಕಲ್, 26 ಅಂದ್ರೆ ಜನರಲ್ಗೆ 9 ಬರುತ್ತೆ. ಈ ತರ ಕ್ಯಾಟಗರಿ ವೈಸ್ ಎಲ್ಲ ಕ್ಯಾಟಗರಿ ಡಿವೈಡ್ ಆಗುತ್ತೆ ನೋಡಿ. SC ಕನ್ನಡ ಮೀಡಿಯಂ 4 ಇದೆ, SC ಜನರಲ್ 0 ಇದೆ, ರೂರಲ್ ಒಂದಿದೆ, ಜನರಲ್ ಒಂದಿದೆ, ಮತ್ತೆ ಇಲ್ಲಿ 2B ಕನ್ನಡ ಮೀಡಿಯಂ 2B ಜನರಲ್ ಒಂದಿದೆ, ಮತ್ತೆ 3B ಜನರಲ್ ಒಂದು ಬರುತ್ತೆ, ಮತ್ತೆ 2A ಜನರಲ್ ಒಂದು ಬರುತ್ತೆ. ಈ ತರ ಡಿವೈಡ್ ಆಗುತ್ತೆ. ಸೊ ಇದೇ ತರ ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತೆ, ಯಾವುದು ಇಲ್ಲ ಜನರಲ್ ಮೆರಿಟ್ ಬರುತ್ತೆ ಅದು. ಓಕೆ, ಸೊ ದಟ್ಸ್ ದ ಒನ್ ಥಿಂಗ್. ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳೋದು ನೀವು, ಸರ್ ಮ್ಯಾನೇಜ್ಮೆಂಟ್ ಕೋಟಾ ಇದೆಯಾ? ಡಿಪ್ಲೊಮೋದಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ, ಬಟ್ ಈವ್ನಿಂಗ್ ಅವರು ಇದೆಲ್ಲ ಮುಗಿದ್ಮೇಲೆ ತಗೊಂತಾರೆ, ಅದು ಬಟ್ ಕೊನೆ ಎಂಡಿಂಗ್ ವರೆಗೂ ವೆಯ್ಟ್ ಮಾಡಬೇಕು. ಬಟ್ DCT ಬರೀಬೇಕು, ನೀವು ಶುಡ್ ರೈಟ್ ದ DCT ಎಕ್ಸಾಮ್. DCT ಎಕ್ಸಾಮ್ ಬರ್ದಿಲ್ಲ ಅಂತಂದ್ರೆ ನೀವು ಯಾರು ವರ್ಕ್ ಮಾಡ್ತಾ ಇದ್ದೀರಾ, ಯು ಆರ್ ನಾಟ್ ಎಲಿಜಿಬಲ್. ಆಮೇಲೆ ಅಲ್ಲಿ ಮ್ಯಾನೇಜ್ಮೆಂಟ್ ಹೋದಾಗ ಇನ್ ಕೇಸ್ ಏನಾದ್ರೆ ಜಾಸ್ತಿ ಫೀಸ್ ತಗೊಳ್ತಾರೆ, ಹುಷಾರಾಗಿರಿ, ಕೆಲವು ಕಾಲ ತಗೊಳೋದಿಲ್ಲ, ಆಪ್ಷನ್ ಇಲ್ಲ, ನೀವು DCT ಬರೀಲೇಬೇಕು. ಓಕೆ, ಕರೆಂಟ್ ಸಿಲೆಬಸ್ ಏನಿದೆ, ಎಕ್ಸಾಮ್ ಬರೆದ್ರೆ ಏನೋ ಒಂದು ರ್ಯಾಂಕಿಂಗ್ ಬರುತ್ತೆ, ಎಲಿಜಿಬಲ್ ಆಗ್ತೀರಾ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ಬರಲಿಲ್ಲ ಅಂದ್ರೆ ಎಲಿಜಿಬಲ್ ಆಗಲ್ಲ, ಹುಷಾರಾಗಿರಿ, ಯಾರು ಹೇಳಿದ್ರು ಕೇಳಬೇಡಿ. ಸೊ ಕಮಿಂಗ್ ಬ್ಯಾಕ್ ಟು ದ ಫೀಸ್ ಸ್ಟ್ರಕ್ಚರ್. ಸೊ ಇಷ್ಟು ಕಾಲೇಜ್ ಬಗ್ಗೆ ತಿಳ್ಕೊಂಡ್ರಿ, ಪ್ರೊಸೀಜರ್ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ಫೀಸ್ ಸ್ಟ್ರಕ್ಚರ್ ಏನ್ ಸರ್, ನಮಗೂ ಯಾವ ತರ ಬರುತ್ತೆ, ನಮಗೂ ರೆಗ್ಯುಲರ್ ಇದ್ದಂಗಿರುತ್ತಾ, ಅದು ಬರುತ್ತಾ ಅಂದ್ರೆ ನೋಡಿ, ನಿಮ್ಗೆ ಏನ್ ಫೀಸ್ ಸ್ಟ್ರಕ್ಚರ್ ರೆಗ್ಯುಲರ್ ಅವ್ರಿಗೆ ಬರುತ್ತವೆ. ರೆಗ್ಯುಲರ್ ಯಾವುದೇ ಕ್ಯಾಟಗರಿ ಆದ್ರೆ, ಅಂದ್ರೆ ರೆಗ್ಯುಲರ್ ಅಂದ್ರೆ ನಾರ್ಮಲ್ ಆಗಿ ಡೇ ಕಾಲೇಜ್ಗೆ ಹೋಗೋ ರೆಗ್ಯುಲರ್ ಆಗಿ ಹೋಗೋರು, ಅವ್ರು ರೆಗ್ಯುಲರ್ ಅಂತ ಕರಿತೀನಿ. ಏನ್ ಫೀಸ್ ಸ್ಟ್ರಕ್ಚರ್ ಇದೆ ಸೇಮ್ ಫೀಸ್ ಸ್ಟ್ರಕ್ಚರ್ ಬರುತ್ತೆ ನಿಮಗೆ. ಓಕೆ, ಕೆಲವರು ಮ್ಯಾನೇಜ್ಮೆಂಟ್ ಕೋಟಾ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರೇನೋ ಅಡ್ಮಿಷನ್ ಆಪ್ಷನ್ ಕೊಟ್ರೆ ಅಡ್ಮಿಷನ್ ಮಾಡ್ಕೊಂಬಿಡಿ, ಯಾಕಂದ್ರೆ ಥ್ರೂ KEA ಹೋದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲೇ ಬೇಕು, ಇಂಥ ಕಾಲೇಜಲ್ಲೇ ಬೇಕು ಅಂದ್ರೆ ಥ್ರೂ DCTನೇ ಹೋಗ್ಬೇಕು. ಪರವಾಗಿಲ್ಲ ಸರ್ ಎಲ್ಲೋ ಒಂದ್ ಕಡೆ ಮಾಡ್ಕೊಂತೀನಿ ನಾನು ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಕಾಲೇಜ್. ಏನ್ ಮೆನ್ಷನ್ ಮಾಡಿದೀನಿ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಗೊತ್ತಿಲ್ಲ, ಕೆಲವು ಕಡೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ, ಕೆಲವು ಕಡೆ ಮಾಡ್ಕೊಳಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಐಡಿಯಾ ಸಿಗುತ್ತೆ ಎಕ್ಸಾಕ್ಟ್ಲಿ ಏನು ಅಂತ. ಓಕೆ, ಸೊ ದಿಸ್ ದ ಅಪ್ಡೇಟ್. ಸೊ ಫೀಸ್ ಬಂದು ಆಲ್ಮೋಸ್ಟ್ ಸೇಮ್ ಇರುತ್ತೆ,
ಇಲ್ಲಿ ಯಾವ ತರ ಬರುತ್ತೋ ಎಲ್ಲ ಸೇಮ್ ಬರುತ್ತೆ, ಡಾಕ್ಯುಮೆಂಟ್ಸ್ ಸೇಮ್ ಬರುತ್ತೆ, ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಸೇಮ್ ಬರುತ್ತೆ. ಸೊ ವಾಟ್ ಇಸ್ ದ ಪ್ರೊಸೀಜರ್ ಟು ದ ಜಾಯಿನ್ ಟು ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್, ಇದು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಬರೋದು ನಿಮಗೆ. ನೆಕ್ಸ್ಟ್ ಸ್ಟೆಪ್ ಬಂದು ವಾಟ್ ಇಸ್ ದ ಪ್ರೊಸೀಜರ್ ಟು ಜಾಯಿನ್ ದ ಇಂಜಿನಿಯರಿಂಗ್ ಕಾಲೇಜ್. ಸೊ ನಿಮಗೂ ಏನ್ ಹೇಳಿದೆ ನಿಮಗೆ ನೋಡಿ, ಎಕ್ಸಾಮ್ ಬರುತ್ತೆ. ಓಕೆ, ಮೇ 31 ಎಕ್ಸಾಮ್ ಡೇಟ್ ಏನೋ ಸುಮಾರು ಜನಕ್ಕೆ ಎಕ್ಸಾಮ್ ಡೇಟ್ ಗೊತ್ತಿಲ್ಲ, ದಯಮಾಡಿ ಅದಕ್ಕೆ ಶೇರ್ ಮಾಡಿ. ಎಕ್ಸಾಮ್ ಬರುತ್ತೆ, ಮತ್ತೆ DCT ಅಪ್ಲಿಕೇಶನ್ 24th ಏಪ್ರಿಲ್ ಆಗ್ತಾ ಇದ್ದಾರೆ. 24th ಏಪ್ರಿಲ್ ಬಿಡ್ತೀನಿ ಅಂತ ಹೇಳಿದ್ರೆ 24th ಏಪ್ರಿಲ್ ಎನೇಬಲ್ ಮಾಡಿದ್ರೆ ನಿಮ್ಗೆ ಏನೇನ್ ರೆಗ್ಯುಲರ್ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಬೇಕು, ಪ್ಲಸ್ 2 ವರ್ಷದ ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ. ಆಮೇಲೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪದೆ ವರ್ಕಿಂಗ್ ಪ್ರೊಫೆಷನಲ್ ಅಂತ ಹಾಕಿ, ಅರ್ಥ ಮಾಡ್ಕೊಳ್ಳಿ, ವರ್ಕಿಂಗ್ ಪ್ರೊಫೆಷನಲ್ ಅಂತ ಹಾಕಿ. ಅಲ್ಲಿ ಹಾಕ್ಲಿಲ್ಲ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ನ ಕ್ಲೇಮ್ ಮಾಡಕ್ ಆಪ್ಷನ್ ಇರಲ್ಲ. ಲಾಸ್ಟ್ ಟೈಮ್ ತುಂಬಾ ಜನ ತಪ್ಪು ಮಾಡಿದ್ರು, ಅದನ್ನ ತುಂಬಾ ಜನ ತಪ್ಪು ಮಾಡಿದ್ರು. ವರ್ಕಿಂಗ್ ಪ್ರೊಫೆಷನಲ್ ಹಾಕೋದ್ ಬಿಟ್ಬಿಟ್ಟು ರೆಗ್ಯುಲರ್ ಅವರು ವರ್ಕಿಂಗ್ ಪ್ರೊಫೆಷನಲ್ ಹಾಕಿದ್ದಾರೆ. ವರ್ಕಿಂಗ್ ಪ್ರೊಫೆಷನಲ್ ಹಾಕಿದ ತಕ್ಷಣ ಅಲ್ಲೊಂದು ಕಾಲಮ್ ಎನೇಬಲ್ ಆಗುತ್ತೆ, ಒಂದು PDF ಫೈಲ್ ಆಪ್ಷನ್ ಎನೇಬಲ್ ಆಗುತ್ತೆ, ನಿಮ್ದು ವರ್ಕಿಂಗ್ ಸರ್ಟಿಫಿಕೇಟ್ ನ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ದಿಸ್ ದ ಮೇನ್ ಇನ್ಫಾರ್ಮೇಶನ್. ಓಕೆ, ಸೊ ಅಪ್ಲಿಕೇಶನ್ ಬಂದು 24th ಏಪ್ರಿಲ್ ಬಿಡ್ತಾನೆ, ಎಕ್ಸಾಮ್ ಬಂದು May 31 ಇದೆ. ಎಕ್ಸಾಮ್ ಬರೀಬೇಕು, ಸೇಮ್ ಪ್ರೊಸೀಜರ್ ಫಾಲೋ ಅಪ್ ಮಾಡಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಅದರದೇ ಕೋಚಿಂಗ್ ಸ್ಟಾರ್ಟ್ ಮಾಡಿರೋದು. ಸೊ ನಿಮಗೆ ಲೈವ್ ಕೋಚಿಂಗ್ ಬರೋಕ್ಕಾಗಲ್ಲ ಅಂದ್ರೆ ರೆಕಾರ್ಡ್ ಕ್ಲಾಸ್ ತಗೊಳ್ಳಿ, ಬಟ್ ಮೇನ್ ಥಿಂಗ್ ದ ಪರ್ಸನಲ್ ಗೈಡೆನ್ಸ್ ಮ್ಯಾಟರ್ಸ್ ಎ ಲಾಟ್. ಅದಕ್ಕೆ ಇದರಲ್ಲಿ ಡಿಸ್ಕೌಂಟ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಶಾರ್ಟ್ ಟರ್ಮ್ ಕೋಚಿಂಗ್, ಪರ್ಸನಲ್ ಗೈಡೆನ್ಸ್, ಲೈವ್ ಕೋಚಿಂಗ್, ರೆಕಾರ್ಡ್ ಕ್ಲಾಸ್ ಎಲ್ಲ ಇರುತ್ತೆ. ಎಕ್ಸಾಮ್ ಆಗೋವರೆಗೂ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಎಕ್ಸಾಮ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಸಪೋರ್ಟ್ ಇರುತ್ತೆ, ಅಲ್ಲಿ ನಿಮಗೆ ತುಂಬಾ ಬೇಕಾಗುತ್ತೆ. ಯಾಕಂದ್ರೆ ಯಾವ ಕಾಲೇಜ್ ಹಾಕ್ಬೇಕು ಏನು ಡೀಟೇಲ್ ಆಗಿ ಬೇಕಾಗುತ್ತೆ. ಸೊ ನೋಡ್ಕೊಂಡು ಹುಷಾರಾಗಿ ಪ್ಲೇ ಮಾಡಿ. ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅಟ್ಲೀಸ್ಟ್ ರೆಕಾರ್ಡ್ ಕ್ಲಾಸ್ ತಗೊಳ್ಳಿ, ಪರ್ಸನಲ್ ಗೈಡೆನ್ಸ್ ತಗೊಳ್ಳಿ, ಜಾಯ್ನ್ ಆಗಿ. ಓಕೆ, ನೀವು ಬಿಟ್ಟಿದ್ದು ಮಿಕ್ಕಿದ್ದು. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಿಲ್ಲಿಂಗ್ ಅಂಡ್ ಕೌನ್ಸಿಲಿಂಗ್ ಯಾವ್ದು ಬೇಕು ಅಂತಂದ್ರೆ ಎಲ್ಲ ಸೇಮ್ ಹೇಳಿದ್ನಲ್ಲ, ರೆಗ್ಯುಲರ್ ಕಾಲೇಜ್ಗೆ ಏನೇನು ಬೇಕೋ ಎಲ್ಲ ಬೇಕು. ಅಂದ್ರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ 6 ಸೆಮ್, 5 ಅಂತ ಹೇಳಿದೀನಿ, ನಿಮ್ಗೆ 6 ಸೆಮ್ ಬಂದಿದೆ. ಯಾಕಂದ್ರೆ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. 6 ಸೆಮ್ ತಗೊಬೇಕು, ಸ್ಟಡಿ ಸರ್ಟಿಫಿಕೇಟ್ ತಗೊಬೇಕು, 1 to 10 ತಗೊಬೇಕು, ಡಿಪ್ಲೊಮಾ ತಗೊಬೇಕು, ಕ್ಯಾಸ್ಟ್ ಇದ್ರೆ ಕ್ಯಾಸ್ಟ್, ಇನ್ಕಮ್ ಇದ್ರೆ ಇನ್ಕಮ್, ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ರೂರಲ್ ಇದ್ರೆ ರೂರಲ್, ಆರ್ಟಿಕಲ್ ಹೈದರಾಬಾದ್ ಕರ್ನಾಟಕ ಇದ್ರೆ ಹೈದರಾಬಾದ್ ಕರ್ನಾಟಕ, ಸ್ಪೆಷಲ್ ಕೋಟಾ, ಮತ್ತೆ ಹೊರನಾಡು ಗಡಿನಾಡು ಇವೆಲ್ಲ ಇದ್ರು ಏನಿದ್ರು ತಗೊಬೇಕಾಗತ್ತೆ ನೀವು. ಓಕೆ, ಸೊ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಬೇಕಾಗುತ್ತೆ. ಅದಕ್ಕೆ ಚಾನಲ್ ನ ಫಾಲೋ ಅಪ್ ಮಾಡಿ, ಇನ್ಫಾರ್ಮೇಶನ್ ಫಾಲೋ ಅಪ್ ಮಾಡಿ, ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಗ್ರೂಪ್ ಅಲ್ಲಿ ಇರಿ. ಓಕೆ, ಪ್ಲಸ್ ಇದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ 2 years ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮಗೆ ಮಸ್ಟ್ ಅಂಡ್ ಶುಡ್, ಇಲ್ಲ ಅಂದ್ರೆ ನಿಮಗೆ ಎಲಿಜಿಬಿಲಿಟಿ ಸಿಗಲ್ಲ. ಓಕೆ, ಸೊ ಕೆನ್ ಐ ಜಾಯಿನ್ ಡೈರೆಕ್ಟ್ಲಿ, ಇದನ್ನ ಹೇಳಿದ್ ನಾನು ನಿಮಗೆ. ಲಾಸ್ಟ್ ಅಲ್ಲಿ ಬರೋ ಕ್ವಶನ್ ಇವೆಲ್ಲ ಹೇಳಿದಾರೆ ಸರ್, ನಾವು ಡೈರೆಕ್ಟ್ ಆಗಿ ಜಾಯ್ನ್ ಆಗ್ಬೋದು ಅಂತ ನನಗೆ ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ. ಯಾಕಂದ್ರೆ ನಾನು ತಗೊಂಡಿರೋ ಫೀಡ್ಬ್ಯಾಕ್ ಪ್ರಕಾರ, ನನಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ಕೆಲವರು ಜಾಯ್ನ್ ಆಗ್ಬೋದು, ಕೆಲವರು ಜಾಯ್ನ್ ಆಗಕ್ಕೆ ಆಪ್ಷನ್ ಇಲ್ಲ. ಸೊ ಅದಕ್ಕೆ ಕಾಲೇಜಲ್ಲಿ ಎನ್ಕ್ವೈರಿ ಮಾಡಿ. ಸೊ ಅಲ್ಲಿ ಕಾಲೇಜ್ ಲಿಸ್ಟ್ ಕೊಟ್ಟಿದ್ದೀನಿ ನಾನು ನಿಮಗೆ, ಆ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ, ಕೇಳಿ, ಅಲ್ಲಿ ಆಪ್ಷನ್ ಇದ್ರೆ ಜಾಯ್ನ್ ಆಗಿ. ಯಾಕಂದ್ರೆ ಒಂದು ವ್ಯೂ ಪ್ರಕಾರ ನನಗೆ ಥ್ರೂ KE ಹೋಗೋದಕ್ಕಿಂತ ಡೈರೆಕ್ಟ್ ಆಗಿ ಹೋದ್ರೆ ಫೀಸ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಎಷ್ಟು ಮಟ್ಟಿಗೆ ನಿಜಾನ ನಂಗೆ ಗೊತ್ತಿಲ್ಲ. ಹೇಳ್ತಾರೆ, ಹೇಳಿದ್ನ ಕೇಳಿರೋದು. ಬಟ್ ದರ್ ಇಸ್ ನೋ ಅದರ್ ಆಪ್ಷನ್. ಡೈರೆಕ್ಟ್ ಆಗಿ ಜಾಯ್ನ್ ಆಗೋ ಆಪ್ಷನ್ ಇಲ್ಲ ಡಿಪ್ಲೊಮೋದವರಿಗೆ. ರೆಗ್ಯುಲರ್ ಆಗ್ಲಿ ಅಥವಾ ಈವ್ನಿಂಗ್ ಆಗ್ಲಿ ಡೈರೆಕ್ಟ್ ಆಪ್ಷನ್ ಇಲ್ವೇ ಇಲ್ಲ. ನೀವು ಹೋದ್ರೆ ಥ್ರೂ DCTನೇ ಹೋಗ್ಬೇಕು, ಓನ್ಲಿ ಆಪ್ಷನ್. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಡೈರೆಕ್ಟ್ ಆಗಿ ಜಾಯ್ನ್ ಆಗಕ್ಕೆ ಆಪ್ಷನ್ ಸದ್ಯದ ಮಟ್ಟಿಗೆ ಇಲ್ಲ ಅಂತ ಅನ್ಕೊಂತೀನಿ. ಓಕೆ, ಮ್ಯಾನೇಜ್ಮೆಂಟ್ ಟ್ರೈ ಮಾಡಿ, ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಇನ್ಫಾರ್ಮೇಶನ್ ಏನಿದ್ರು. ಸೊ ಫೈನಲ್ ಆಗಿ ಎಲ್ಲ ಹೇಳಿದೀನಿ ಅನ್ಕೊಂತೀನಿ. ಓಕೆ, ಸೊ ಪರ್ಸನಲ್ ಗೈಡೆನ್ಸು ಅಥವಾ ರೆಕಾರ್ಡಿಂಗ್ ಕ್ಲಾಸು ಎಲ್ಲ ಏನಿದೆ ಡೀಟೇಲ್ ಆಗಿ ನೋಡಿ. ಆಮೇಲೆ ಮೇನ್ ಥಿಂಗ್ ವಾಟ್ಸಪ್ ಗ್ರೂಪ್ ಅಲ್ಲಿ ಇರಿ. ನೋಡಿ, ಇದು ಮೇನ್ ಥಿಂಗ್ ಬೇಕಾಗಿರೋದು. ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಕೆಲವು ಡಿಸ್ಕ್ರಿಪ್ಷನ್ ಇದೆ. ಸೊ ಅಲ್ಲಿರಿ, ಎಲ್ಲ ಅಪ್ಡೇಟ್ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ವರ್ಕಿಂಗ್ ಪ್ರೊಫೆಷನ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಓಕೆ, ನಿಮ್ಗೆ ಇನ್ನೂ ಸಪೋರ್ಟ್ ಬೇಕು, ಪರ್ಸನಲ್ ಸಪೋರ್ಟ್ ಬೇಕು ಅಂದ್ರೆ ಪಿಂಗ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಪಿಂಗ್ ಮಾಡಿ. ಓಕೆ, ಓಕೆ, ನೋಡಿ ಇಲ್ಲಿ ಪರ್ಸನಲ್ ಗೈಡೆನ್ಸ್ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಪಿಂಗ್ ಮಾಡಿ, ಅಥವಾ ಕೋರ್ಸ್ ಬೇಕು ಅಂದ್ರೂ ಪಿಂಗ್ ಮಾಡಿ, ಜಾಯ್ನ್ ಆಗಿ. ಕಂಪ್ಲೀಟ್ ಸಪೋರ್ಟ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ನನ್ನ ಕಡೆಯಿಂದ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಶೇರ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ರಿಕ್ವೈರ್ಮೆಂಟ್ ಅವರು ತುಂಬಾ ಜನಕ್ಕೆ ಗೊತ್ತಿಲ್ಲ ಇನ್ನ ಎಕ್ಸಾಕ್ಟ್ಲಿ ND ಅಕಾಡೆಮಿ ಬಗ್ಗೆ, ನಮ್ಮ ಡಿಪ್ಲೊಮಾ ಬಗ್ಗೆ. ಸೊ ಸಪೋರ್ಟ್ ಇರಲಿ, ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ, ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.